ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಸ್ಟೇಟ್ದಲ್ಲಿರೋರಿಗೆ ಜೈ ಕರ್ನಾಟಕ. ಇವತ್ತು ಒಂದು ಮೆಸೇಜ್ ನಾವು ಹೇಳಕ್ಕೆ ಹೋಗ್ತಾ ಇರೋದು, ಈಗ ಕೂಲಿ ಕೆಲಸ ಮಾಡೋರು ಎಲ್ಲೆಲ್ಲಿ ಆ ಕೂಲಿ ಕೆಲಸ ಮಾಡ್ತಾರೆ, ಮನೆ ಕಟ್ಟೋರು ಆಗಲಿ, ಮೆಕ್ಯಾನಿಕಲ್ಸ್ ಆಗಿ ಹೋಗಲಿ, ಅಥವಾ ಇಟ್ಕೆ ಫ್ಯಾಕ್ಟ್ರಿ ಹೋಗಲಿ, ಆಟೋ ಡ್ರೈವರು, ಕಾರ್ ಡ್ರೈವರು, ಎಲ್ಲ ಲೇಬರ್ಸ್ ಅವ್ರದ್ದು ಹೇಗೆ ಇವತ್ತು ಪರಿಸ್ಥಿತಿ ಆಗಿದೆ ಅಂತ ನಾವು ಖಂಡಿತ ನಾವು ಹೋಗಿ ನೋಡಿದ್ದೀವಿ. ಅದಕ್ಕೆ ಬಗ್ಗೆ ನಾವೊಂದು ಬರೋ ದಿವಸಕ್ಕೆ ಒಳಗೇನೆ ನಾವೊಂದು ಇದ್ರ ಬಗ್ಗೆ ಚರ್ಚೆ ಮಾಡಿ ಪ್ರೊಟೆಕ್ಟ್ ಮಾಡಿ ಡಿ ಸಿ ಆಗಲಿ ಎಲ್ಲ ಜಾಗ ನಮ್ಮ ಎಲ್ಲೆಲ್ಲಿ ಟೀಮ್ ಇದೆ ಎಲ್ಲ ಜಾಗ ನಾವು ಮಾಡ್ತೀವಿ. ಇದು ಹೇಗೆ ಅಂತ ನಾವು ಯಾವ ಸರ್ಕಾರ ಮೇಲೆ ನಮಗೆ ವಿರುದ್ಧ ಆಗಿ ಹೋಗೋಗಿಲ್ಲ, ಜನಗಳ ಮೇಲೆ ಆಗ್ತಾ ಇರೋದು ತೊಂದರೆಗಳಿಗೆ ನಾವು ಮುಂದೆ ಇಡ್ತಾ ಇದ್ದೀವಿ. ಆ ತೊಂದರೆ ನೋಡಬೇಕು. ಯಾರನ್ನ ಸರ್ಕಾರ ಇರಲಿ, ಯಾರನ್ನ ಇರಲಿ, ಯಾಕಂತ ಯಾರು ಕೂತ್ಕೊಂತಾರೆ ಅವ್ರಿಗೆ ಕೇಳೋಕೆ ಹೋಗೋದು. ನಾವು ಯಾವುದು ಇವತ್ತಿಗೆ ನಾವು ಇವ್ರಿಗೆ ಜಯ ಅಂತ ಹೋಗ್ಬಿಟ್ಟು ನಿಂತ್ಕೊಂಡಿಲ್ಲ. ಓಟು ನಮ್ಮದು ಸೇಮ್ ಆಗಿಲ್ಲ. ನಾವು ಕೇಳೋಕ್ಕೆ ನಮ್ಮ ರೈಟ್ಸ್ ಇದೆ. ನಾವು ನಿಂತ್ಕೊಂಡ್ಬಿಟ್ಟು ಕೇಳೋಕ್ಕೆ ಹೇಗೆ ನಾವು ಮುಂದೆ ಜನಗಳಿಗೆ ತೊಂದರೆ ಇದೆ ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಯಾರು ಸಪೋರ್ಟ್ ಮಾಡಿ ನಾವು ಯಾವ ಪಾಲಿಟಿಕ್ಗೆ ಇವಾಗ ನಮ್ಮ ಕರ್ನಾಟಕ ಒಳಗೆ ನಮ್ಮದ ಕೋಲಾರ ಡಿಸ್ಟಿಕ್ದಲ್ಲಿ MP ಅವನು ಇದ್ದಾರೆ. ಈಗ ಅವ್ರಿಗೆ ನಾವು ಓಟ್ ಹಾಕಿದ್ದೀವಿ. ಈ ಪರಿಸ್ಥಿತಿ ಬರೋವಾಗ ಅವ್ರಿಗೆ ವಿಚಾರಿಸಬೇಕು. ಬರೇ ಯಾರು ವಿನ್ ಆಗ್ತಾರೋ ಅವ್ರಿಗೆ ಕೇಳ್ತೀವಿ. ಯಾರು ನಮ್ಮ ಯಜಮಾನರಾಗಿರ್ತಾರೋ, ನಾವು ಓಟ್ ಹಾಕಿಲ್ಲ, ನಮಗೆ ರೈಟ್ಸ್ ಆಗಿರ್ತಾರೋ, ನಾವು ಕೇಳೋಕ್ಕೆ ಅವ್ರಿಗೆ ಕೇಳೋದು. ನಮ್ಮ ವಿಷಯ ಏನಂತ ಹೇಗೆ ರೇಟ್ ಆಗಿದೆ ಅದಕ್ಕೆಲ್ಲ ನೀವೇ ನಿಮ್ಗೆ ಓಟ್ ಆಗಿದ್ದು ನೀವು ಕೇಳಬೇಕದು ಕೇಂದ್ರ ಸರ್ಕಾರದಲ್ಲಿ. ಅದು ನಿಮ್ಮ ಕರ್ತೀವ. ಇಲ್ಲಿ ಜನಗಳಿಗೆ ಬೀಡಿ ಕಟ್ಟೋರು ಇದ್ದಾರೆ, ಆಟೋ ಡ್ರೈವರ್ ಇದ್ದಾರೆ, ಮೆಕ್ಯಾನಿಕ್ ಇದ್ದಾರೆ, ಪೈಂಟರ್ಸ್ ಇದ್ದಾರೆ, ಬಿಲ್ಡಿಂಗ್ ಕಟ್ಟೋರು ಇದ್ದಾರೆ, ಸಿಮೆಂಟ್ ಕೆಲಸ ಮಾಡೋರು, ಇಟ್ಕೆ ಫ್ಯಾಕ್ಟ್ರಿ ಮಾಡೋರು, ಎಷ್ಟೋ ಜನ ತೊಂದರೆಗಳಿದ್ದಾರೆ. ಅವ್ರಿಗೆ ಬರ್ತಾ ಇರೋದು 7,800 ರೂಪಾಯಿ ವಾರಕ್ಕೆ ತೊಗೊತಾರೆ. 400 ರೂಪಾಯಿನಿಂದ ಖರ್ಚು ಹೋಗ್ತಾನೆ. ಪೆಟ್ರೋಲಿಂದ ತೊಗೊಂಡ್ಬಿಟ್ಟು AME ಕಟ್ತಾರೆ ಗಾಡಿದು, ಅದರಿಂದ ತೊಗೊಂಡ್ಬಿಟ್ಟು ತರಕಾರಿ ಮತ್ತು ಬೆಳೆ ಐಟಮ್ಸು, ಟೀ ಪುಡಿ ಐಟಮ್ಸು ಮತ್ತು ಟ್ಯಾಬ್ಲೆಟ್ಸು, ಹಾಲು, ಇದೆಲ್ಲ ನಾವೊಂದು ಡೆಮೋ ತೋರಿಸ್ಬಿಟ್ಟಿವಿ ಹೇಗೆ ಪರಿಸ್ಥಿತಿ ಆಗಿದೆ ಅಂತ. ಇದಕ್ಕೆ ನಾವು ಕೇಳಿಲ್ಲ ಅಂತ ತುಂಬ ಬೇಜಾರಾಗುತ್ತೆ. ನಾವು ಒಂದು ಮಾತು ಹೇಳೋದು ಇವತ್ತು ಹೇಳ್ತೀವಿ. ಮತ್ತು ನಾನು ಯಾವುದು ಪಾಲಿಟಿಕ್ಸ್ ಮೇಲೆ ನಾವು ಮಾಡ್ತಾ ಇರೋಲ್ಲ. ಯಾರು ಇವಾಗ ನಮಗೆ ಸದ್ಯಕ್ಕೆ ಇದ್ದಾರೋ ಅವ್ರಿಗೆ ಕೇಳೋದು, ಯಾರು ಇದ್ದಾರೆ ಅವ್ರಿಗೆ ಕೇಳೋದು, ಯಾರು ಖುಷಿದ್ದಲ್ಲಿ ಅವ್ರಿಗೆ ಕೇಳೋದು. ಅವ್ರು ಮಾಡಿಬಿಟ್ರೆ ಇದು ಮಾಡಿಬಿಟ್ರೆ ನಮ್ಗೆ ಬೇಕಿಲ್ಲ. ನಮ್ಮ ಜನಗಳಿಗೆ ತೊಂದರೆಗಳಿದ್ದಾರೆ. ಅದಕ್ಕೆ ದಯವಿಟ್ಟು ಇದಕ್ಕೆ ನಿಮಗೆ ಅಧಿಕಾರ ಇದೆ, ಅದಕ್ಕೆ ಕಮ್ಮಿ ಮಾಡಿ ಜನಗಳಿಗೆ ಅನುಕೂಲ ಮಾಡಿ. ತುಂಬ ಟಾರ್ಚರ್ ಆಗಿದೆ, ಜನಗಳಿಗೆ ಬದುಕೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಇದಕ್ಕೆ ಮುಂದೆ ದಿವಸಗಳಿಂದ ನಾವು ಕೆಲಸ ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ. ಕನ್ನಡ ಕರ್ನಾಟಕ.